ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ನಿಂದ ಬೃಹತ್ ಪ್ರತಿಭಟನೆಯಾಗ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ನಾಯಕರಿಂದ ಬೃಹತ್ ಪ್ರೊಟೆಸ್ಟ್. ಕೇಂದ್ರ ಸಚಿವ ಕುಮಾರಸ್ವಾಮಿ, ನಿಖಿಲ್ ಸೇರಿದಂತೆ ಹಲವರು ಈ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಭಟನೆಯಲ್ಲಿ ಮಾಜಿ ಪ್ರಧಾನಿಗಳಾದಂತಹ ಎಚ್.ಡಿ. ದೇವೇಗೌಡ ಅವರು ಕೂಡ ಭಾಗಿಯಾಗಿದ್ದಾರೆ. ಬಿಡದಿ ಟೌನ್ಶಿಪ್ನಿಂದ ಭೂಮಿ ಕಳೆದುಕೊಳ್ಳುತ್ತಿರೋ ರೈತರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಕುಮಾರಸ್ವಾಮಿ ಕೂಸು ಬಿಡದಿದ್ದು ಯಾವ ಟೌನ್ಶಿಪ್ ಬರಲಿಲ್ಲ, ನಿಮ್ಮ ಯೋಗ್ಯತೆಗೆ ಮಾಡ್ಲಿಕ್ಕಾಗಲಿಲ್ಲ. ಅವ್ರ ಜೊತೆ ಯಾವ ರೀತಿ ಸಂಬಂಧ ಮಾಡಿದ್ದೀರಿ? ಎಷ್ಟೆಷ್ಟು ಲ್ಯಾಂಡ್ನ ರೈತರಿಗೆ ಡಿನೋಟಿಫಿಕೇಶನ್ ಮಾಡಿಬಿಟ್ರೆ ಜೈಲಿಗೆ ಹೋಗ್ಬಿಡ್ತಾರಂತೆ. ಲಪ್ಪ ಅಲ್ಲಿ ಕಟ್ತಿದೆಯಲ್ಲಪ್ಪ ಹೊಸಕೆರೆ ಹಳ್ಳಿ ಶೋಭಾ ಡೆವಲಪರ್ಸು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಬರ್ತಾ ಇದೆಯಲ್ಲ, ಯಾರ್ದಪ್ಪ ಅದು ಆಸ್ತಿ? ಏನ್ ನಿಮ್ಮಪ್ಪ ಕೆಂಪೇಗೌಡರು ಸಾತ್ತೂರಿನಲ್ಲಿ ನಮಗೆ ಹೇಳ್ತೀರ? ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರೊಟ್ಟಿಗೆ ಜೆಡಿಎಸ್ ನಿರಂತರವಾದ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಅದೇ ಪ್ರತಿಭಟನೆಯ ಮುಂದುವರೆದ ಭಾಗ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಾವು ನೋಡ್ತಾ ಇರುವಂತದ್ದು. ಆ ಮನೆ ಕಟ್ಟಿರೋದು ಶೋಭಾ ಡೆವಲಪರ್ ಇದೆಯಲ್ಲ ಸದಾಶಿವನಗರದಲ್ಲಿ. ನೀವು ಯಾವ್ಯಾವ ರೀತಿ ಕಾನೂನು ಬಾಹಿರವಾಗಿ ಏನೇನು ಮಾಡ್ಕೊಂಡು, ಈಗ 1400 ಕೋಟಿ ಆಸ್ತಿವಂತರು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಮುಖ್ಯಮಂತ್ರಿಗಳು ಯಾರಿದ್ದಾರೆ? ಇವತ್ತು ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ದೇವೇಗೌಡರು ಕುಮಾರಸ್ವಾಮಿ ಮಕ್ಕಳ, ಅತ್ಯಂತ ಶ್ರೀಮಂತ ಮಕ್ಕಳು. 100 ಎಕರೆ ಭೂಮಿ ಉಳಿಸ್ಕೊಳ್ಳೋದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹೌದಪ್ಪ, ನನ್ನ ಜಮೀನು ಇಲ್ಲಿರ್ತಕ್ಕಂಥ ಎಲ್ರಿಗೂ ಗೊತ್ತಿದೆ. 44-45 ಎಕರೆ 1984ರಲ್ಲಿ ನಾನು ಚಿತ್ರದ ಹಂಚಿಕೆದಾರನಾಗಿ ಮೈಸೂರಲ್ಲಿ ಒಂದು ನಡೆಸ್ತಾ ಇದ್ದೆ ವ್ಯವಹಾರ. ಅಲ್ಲಿ ಬಂದಂತ ಹಣದಲ್ಲಿ ಆ ಜಮೀನು ಕೊಂಡ್ಕೊಂಡೆ. ಇಲ್ಲಾರು ಸತ್ತರ್ ಕೈಲಿ ಸತ್ತರದ ಹೆಬ್ಬೆಟ್ಟು ಹಾಕೊಂಡು ಆ ಬೆನಗಾನಹಳ್ಳಿಲಿ ಮಾಡ್ಕೊಂಡಿದೆಯಲ್ಲಪ್ಪ ಕಾಂಗ್ರೆಸ್ ನಾಯಕರೇ. ಎಲ್ಲ ಡಾಕ್ಯುಮೆಂಟ್ಗಳಿದೆ. ಆದರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಯಾವೊಂದು ಸಂವಿಧಾನದ ವ್ಯವಸ್ಥೆಗಳಲ್ಲಿ ಯಾವ್ಯಾವ ರೀತಿ ನಡೀತಾ ಇದೆ, ಇಂಥ ಒಂದು ಸಂದರ್ಭದಲ್ಲಿ ಆ ನೈಸ್ ಕಂಪನಿ ಮಾಡಿರ್ತಕ್ಕಂಥ ಅವ್ಯವಹಾರಗಳನ್ನ ಈ ಸರ್ಕಾರ ನಮಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ ಹೈಕೋರ್ಟ್ನಲ್ಲಿ. ಈ ಸರ್ಕಾರ ಕ್ರಮ ತೆಗೆದುಕೋತಾರೆ ಅಂತಕ್ಕಂಥ ನಂಬಿಕೆ ಇಲ್ಲ ಅಂತ ಹೇಳಿ ಇವತ್ತು ಸಾವಿರಾರು ಕೋಟಿ ಆ ಟೋಲ್ ಕಲೆಕ್ಷನ್ ಇಲ್ಲಿಗಲ್ ಆಗಿ ಮಾಡಿ ಕೋರ್ಟ್ ಆದೇಶ ಮಾಡಿದೆ, ತೀರ್ಪು ಕೊಟ್ಟಿದ್ದಾರೆ. ಇಲ್ಲಿಗಲ್ ಆಗಿ ಇವತ್ತು ಟೋಲ್ನಲ್ಲಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕಪ್ಪ ನಿಲ್ಲಿಸ್ತಿಲ್ಲ ಟೋಲ್ನ? ಇವತ್ತು ಅಲ್ಲಿ 250-500 ರೂಪಾಯಿ ಸ್ವೇಚ್ಛಾಚಾರವಾಗಿ ಇವತ್ತು ಮಾಡ್ತಾ ಇದ್ದೀರಲ್ಲ, ಕೊಟ್ಟಿದ್ದೀರಲ್ಲ ಅವನಿಗೆ. ಆ NOC ಇವರು ಬಿಲ್ಡಿಂಗ್ ಕಟ್ಟಕ್ಕೆ ಪಾಪ ಇವನು ಕೊಡ್ತಾನೆ, ಯಾರೋ ನೈಸ್ ಕಂಪನಿಯವನು. ನಮಗೆ ಈ ಭೂಮಿ ಏನು ಅವಶ್ಯಕತೆ ಇಲ್ಲ, ರೋಡ್ಗೆ ನೀವು ಈ ಭೂಮಿ ತಗೋಬಹುದು ಅಂತೇಳಿ ಶಿವಕುಮಾರ್ ತಮ್ಮನಿಗೆ, ಶಿವಕುಮಾರ್ ತಾಯಿ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ರೈತರ ಭೂಮಿನ ಲಪಟಾಯಿಸಿ ಜೀವನ ಮಾಡ್ತಕ್ಕಂಥ ನಿಮ್ಮಂತ ಕಾಂಗ್ರೆಸ್ನ ದರೋಡೆಕೋರರು ಏನಿದ್ದೀರಿ, ಈ ಪದ ಬಳಸ್ತೀನಿ ನಾನು, ನೋಡಿದ್ದೀನಿ ನಾನು. ನಮ್ಮನ್ನು ಪ್ರಶ್ನೆ ಮಾಡ್ತೀನಿ. 47 ಎಕರೆ ಆ ಭೂಮಿ ನಾನು 84ರಲ್ಲಿ ತಗೊಂಡೆ. ಇವತ್ತು ಅಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿಲ್ಲ ನಾನು. ನಮ್ಮಪ್ಪ ಏನ್ ಹೇಳಿದ್ರು, ಕೃಷಿಕರಾಗಿ ಬದುಕಬೇಕು, ನಿಮಗೆ ಬೇರೆ ಸಂಪಾದನೆ ಮಾಡಿದ್ರೆ ನಿಮ್ಮ ಜೀವನ ಹಾಳು ಮಾಡುತ್ತೆ. ಈ ಭೂಮಿ ನಂಬಿ ಬದುಕ್ತಕ್ಕಂಥದ್ದಕ್ಕೆ ಈ ಭೂಮಿಯಲ್ಲಿ ಬರ್ತಕ್ಕಂಥ ಹಣ ನಿಮ್ಮನ್ನು ಕಾಪಾಡ್ತದೆ. ಇದು ನಮ್ಮಪ್ಪ ಭೂಮಿನಲ್ಲಿ ನಿಂತ್ಕೊಂಡು ಹೇಳಿದಂಥ ಮಾತು 1984-83ರಲ್ಲಿ PWD ಮಿನಿಸ್ಟ್ರು. ಮಾಡೋದಾಗಿದ್ರೆ ಇವತ್ತು ಬೆಂಗಳೂರು ಅರ್ಧ ಭಾಗ ದೇವೇಗೌಡರ ಕುಟುಂಬ ಕೊಂಡ್ಕೋಬಹುದಾಗಿತ್ತು. ದೇವೇಗೌಡರು ಏನಾದ್ರು ಮನಸ್ಸು ಮಾಡಿದ್ರೆ ಎಲ್ಲಿದ್ರಿ ನೀವೆಲ್ಲ? ದೇವೇಗೌಡರು ರಾಜಕೀಯ ಶುರು ಮಾಡಿದಾಗ ದೇವೇಗೌಡರನ್ನ ಪ್ರಶ್ನೆ ಮಾಡ್ತೀರಾ ಕಾಂಗ್ರೆಸ್ ನಾಯಕರು? ತಯಾರಾಗಿದ್ದೇನೆ ನಾನು ಚರ್ಚೆ ಮಾಡೋದಕ್ಕೆ, ಬಿಡದಿ ಚರ್ಚೆ ಮಾಡಕ್ಕೆ ತಯಾರಾಗಿದ್ದೀನಿ. ಯಾವ ನನ್ನ ತಾಯಂದರು, ನೀವು ಹೇಳಿದ್ರಿ ನನಗೆ 3 ಸಭೆ ಮಾಡಿದೆ ಕೃಷ್ಣ ಕಚೇರಿ ಒಳಗೆ. ಒಂದಿಬ್ರು ತಾಯಂದ್ರು ಹೇಳಿದ್ರಿ, ನೀನು ದುಡ್ಡು ಕೊಡ್ಬೋದಪ್ಪ, ಆ ದುಡ್ಡು ತಗೊಂಡು ನಾವು ಏನು ಮಾಡೋದು? ನಮ್ಮ ಮಕ್ಕಳು ಆ ದುಡ್ಡು ತಗೊಂಡೋಗಿ ಎಲ್ಲೋ ಕಳೆದ್ರೆ ನಾವು ಬೀದಿ ಬರ್ತೀವಿ. ಹಲವಾರು ರೀತಿ 3 ಗಂಟೆ 4 ಗಂಟೆ ನನ್ನ ಭಾಗದ ರೈತರನ್ನ, ನನ್ನ ತಾಯಂದ್ರನ್ನ ಕೂರಿಸ್ಕೊಂಡು ಕೃಷ್ಣ ಕಚೇರಿಯಲ್ಲಿ ಊಟ ಮಾಡಿಸಿ ಚರ್ಚೆ ಮಾಡಿದ್ದೇನೆ. ನಿಮಗ ಯೋಗ್ಯತೆ ಇದೆಯಾ ನನ್ನ ರೈತರ ಜೊತೆ ಕೂತ್ ಚರ್ಚೆ ಮಾಡಿ ಕೃಷ್ಣ ಕಚೇರಿಗೆ ಕರೆದು ನಿಜವಾದ ರೈತರನ್ನ ಕರೆದು
ಚರ್ಚೆ ಮಾಡೋ ಯೋಗ್ಯತೆ ಇಟ್ಕೊಂಡಿದ್ದೀರಾ ನೀವು? ಇದನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವ 106 ಎಕರೆ ಮಾಡಿಲ್ಲ. ಯಾವ ರೆಡ್ ಝೋನ್ ಅಂತ ಹೇಳ್ತೀರಿ? ರೆಡ್ ಝೋನು. ಆ ರೆಡ್ ಝೋನ್ ಆದ್ಮೇಲೂ ಭೂಮಿ ಖರೀದಿ ಆಗಿಲ್ವಾ ಅಲ್ಲಿ? ಬೆಂಗಳೂರವರು 60 ಜನ ಬಂದು ಭೂಮಿ ಖರೀದಿ ಮಾಡಿಲ್ವಾ ಅಲ್ಲಿ? ಇವತ್ತು ಈ ಒಂದು ಪ್ರಾಜೆಕ್ಟ್ ಬೇಕು ಅಂತ ಹೇಳ್ತಿರ್ತಕ್ಕಂಥವ್ರು ಅಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ, ಹಸು ಇಟ್ಕೊಂಡು ಹಾಲು ಕರೆಯತಕ್ಕಂಥ, ಆ ತೆಂಗಿನ ಗಿಡ ಇಟ್ಕೊಂಡು ಜೀವನ ಮಾಡ್ತಕ್ಕಂಥ, ಬಾಳೆ ಬೆಳೆದಂತ, ರೇಷ್ಮೆ ಬೆಳೆದಂತ ರೈತರು ಭೂಮಿ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಯಾವ ಬೆಂಗಳೂರಿನಿಂದ ಬಂದು ಕೆಲವರಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ, ಅವರಿಗೆ ಈ ಪ್ರಾಜೆಕ್ಟ್ ಬೇಕಾಗಿದೆ. ಅಲ್ಲಿ 50-100 ವರ್ಷದಿಂದ ಬದುಕಿರ್ತಕ್ಕಂಥ ರೈತರಿಗೆಲ್ಲ ಬೇಕಾಗಿರೋದು ಈ ಪ್ರಾಜೆಕ್ಟು. ವಿಧಾನಸಭೆ ಕಲಾಪದಲ್ಲಿ ಏನೇನು ಚರ್ಚೆ ಮಾಡಿದಿರಿ? ಇದೇ ಮಲ್ಲಿಕಾರ್ಜುನ್ ಖರ್ಗೆ, ಧರ್ಮ್ ಸಿಂಗ್, ಸಿದ್ದರಾಮಯ್ಯ, ಮಾಧುಸ್ವಾಮಿ, ಶ್ರೀರಾಮರೆಡ್ಡಿ, ಇದೇ ಶಿವಕುಮಾರ್ ಏನೇನು ಭಾಷಣ ಮಾಡಿದ್ದೀರಿ ವಿಧಾನಸಭೆ ಕಲಾಪದಲ್ಲಿ? 2007 ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ತೆಗೆದು ನೋಡಿ ಒಂದು ಬಾರಿ. ಕೊನೆಗೆ ಏನು ಹೇಳಿದ್ದೇನೆ ನಾನು? ನನ್ನನ್ನು ರಾಜಕೀಯವಾಗಿ ಜನ್ಮ ಕೊಟ್ಟಂತಹ ಪುಣ್ಯಾತ್ಮ ತಂದೆ ತಾಯಂದರಿಗೆ ನೋವನ್ನ ಕೊಟ್ಟು ಈ ಪ್ರಾಜೆಕ್ಟ್ ಅನ್ನು ಮುಂದುವರಿಸ್ತಕ್ಕಂಥ ಪ್ರಶ್ನೆ ಇಲ್ಲ, ನಿಲ್ಲಿಸ್ತೀನಿ ಅಂತಕ್ಕಂಥ ಮಾತು ಹೇಳಿದೆ ನಾನು. ಅದು ಒಂದು ಪ್ರಪೋಸಲ್ ಯಾತಿಗೆ ತಂದು ಬೆಂಗಳೂರಿನ ಒತ್ತಡ, ಈ ನೈಸ್ ಕಂಪನಿ ಹಾಕಿರೋ ದೋಖ, ಇದೆಲ್ಲದರ ಹಿನ್ನೆಲೆಯಲ್ಲಿ ಬೆಂಗಳೂರು ಸುತ್ತಮುತ್ತ ಟೌನ್ಶಿಪ್ ಅನ್ನ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದು ನಿಜ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅಂತಿಮವಾಗಿ ನೀವೇ ಕೊಟ್ಟಿರ್ತಕ್ಕಂಥ ಸಂಶೋಧನಾ ಸಮಿತಿ ಶಿವಕುಮಾರ್ ಎಲ್ಲಿದ್ದೀರಪ್ಪ? ಓಹೋ, ಹೇಳಿದ್ರು ಅವತ್ತು ನೀವು ಪಾದಯಾತ್ರೆ ಶುರು ಮಾಡಿದಾಗ, ಏನೋ ಟಿವಿನಲ್ಲಿ 10 ನಿಮಿಷಕ್ಕೂ ಬಂದಿದ್ದು ಉತ್ತಮವಾದಂಥ ರಸ್ತೆ, ಉತ್ತಮವಾದಂಥ ಕ್ರೀಡಾಂಗಣ, ಉತ್ತಮವಾದಂಥ ಉದ್ಯಾನವನ, ಏನು ಸೆಂಟರು, ಭಾಷಣ ಟಿವಿನಲ್ಲಿ. ನೀವು ಪಾದಯಾತ್ರೆ ಶುರು ಮಾಡಿದ ತಕ್ಷಣ ಉತ್ತಮವಾದಂಥ ಕ್ರೀಡಾಂಗಣ, ಉತ್ತಮವಾದಂಥ ರಸ್ತೆ, ನಿಮ್ಮ ಯೋಗ್ಯತೆಗೆ ಬೆಂಗಳೂರು ನಗರ ಕುಲುಗೆಡಿಸಿದರು. 5 ವರ್ಷದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಕುಲುಗೆಡಿಸಿರ್ತಕ್ಕಂಥ. ನಾನು 20 ತಿಂಗಳು ಮುಖ್ಯಮಂತ್ರಿ ಆದಾಗ ಹಲವಾರು ಯೋಜನೆಗಳಿಗೆ ತೀರ್ಮಾನ ತೆಗೆದುಕೊಂಡಿದ್ದೆ. ಯಾವ ಪೆರಿಫೆರಿಯಲ್ ರಿಂಗ್ ರೋಡು ಇವತ್ತು 28,000 ಕೋಟಿಗೆ ಎಲ್ಲೆಲ್ಲಿ ಸಾಲ ಮಾಡ್ಕೊಂಡು ಕೂತಿದ್ದೀರಿ? ಯಾರ್ಯಾರ ಕಮಿಷನ್ ತಗೊಳ್ಳಿಕ್ಕೆ ಆ ಯೋಜನೆ ಬೇಕು ಅಂತ ಹೊರಟಿದ್ದೀರಿ? ಕೇವಲ 3,000 ಕೋಟಿಲಿ ಮುಗಿದು ಹೋಗೋದು ಅವತ್ತು ರಸ್ತೆ. ಯಾವೊಂದು ಇಲ್ಲಿ ನಮ್ಮ ಹೆಬ್ಬಾಳದ ಫ್ಲೈಓವರ್ 30 ಕೋಟಿನಲ್ಲಿ ತೀರ್ಮಾನ ಕೊಟ್ಟಿದ್ದೆ ಆ ಒಂದು ಸುರಂಗ ಮಾರ್ಗ ಮಾಡಲಿಕ್ಕೆ, ಬರೀ 30 ಕೋಟಿನಲ್ಲಿ. ಇವತ್ತು 9,000 ಕೋಟಿ. 9,000 ಕೋಟಿ. ಓ, ಏನು ಮೊನ್ನೆ ವಿಧಾನಸಭೆ ಕಲಾಪದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನೆಲ್ಲ ನೆನೆಸ್ಕೊಂಡ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿಗೆ ದೂರದೃಷ್ಟಿ, ಅತ್ಯಂತ ಅದ್ಭುತವಾದಂಥ ಕಲ್ಪನೆಗಳ ಮುಖಾಂತರ ನಾಡಿಗೆ ಒಳ್ಳೆ ಕೆಲಸ ಮಾಡಿದರು. ಹಾಗಿದ್ರೆ ಕೇಳ್ತಾ ಇದ್ದಲ್ಲಪ್ಪ, ಚನ್ನಪಟ್ಟಣ ಚುನಾವಣೆಯಲ್ಲಿ ಎಲ್ಲಿದೆಯಪ್ಪ ನಿನ್ನ ಸಾಕ್ಷಿ ಗುಡ್ಡೆ ಅಂತ ಹೇಳಿ? ಎಲ್ಲಿದೆ ಕುಮಾರಸ್ವಾಮಿ ಸಾಕ್ಷಿ ಗುಡ್ಡೆ? ಎಲ್ಲಿದೆ ದೇವೇಗೌಡರು ಸಾಕ್ಷಿ ಗುಡ್ಡೆ? ಭಾಷಣ ಮಾಡಿದ್ರಲ್ಲಪ್ಪ, ಈ ಕುಮಾರಸ್ವಾಮಿ ಸಾಕ್ಷಿ ಗುಡ್ಡೆ ಕಾಣಿಸ್ತಾ ಇದೆಯಾ ನಿಮಗೆ ಈಗ? ಅದರಿಂದ ಇವತ್ತು ಯಾವ ಹೋರಾಟ ಇವತ್ತು ನಮ್ಮ ರಾಜ್ಯದ, ನಮ್ಮ ದೇಶದ ಒಕ್ಕೂಟದ ವ್ಯವಸ್ಥೆನಲ್ಲಿ ಅಂತಿಮವಾಗಿ ನ್ಯಾಯಾಲಯದಲ್ಲೇ ತೀರ್ಪು ಸಿಗಬೇಕು. ಯಾವ ನೈಸ್ನ ಅಕ್ರಮಗಳು 30 ವರ್ಷದಿಂದ ಏನು ಮಾಡ್ಕೊಂಡು ಬಂದಿದ್ದ, ಇವತ್ತು ಅಂತಿಮವಾಗಿ ಆ ನ್ಯಾಯಾಲಯದಲ್ಲಿ ತೀರ್ಪೇನು ಕೊಟ್ಟಿದ್ದಾರೆ, ಅದು ದೇವೇಗೌಡರ ಹೋರಾಟದ ಫಲ ಇವತ್ತು ನಾವು ಕಾಣ್ತಾ ಇದ್ದೇವೆ. ಯಾತಕ್ಕೆ ನಿಮ್ಮ ಸರ್ಕಾರ ಇನ್ನೂ 1 ತಿಂಗಳಾದರೂ ಈ ಒಂದು ಅಕ್ರಮವಾಗಿ ಮಾಡ್ತಾ ಇರತಕ್ಕಂಥ ಯೋಜನೆಯನ್ನು ನಿಲ್ಲಿಸ್ತಾ ಇಲ್ಲ? ಯಾರ್ರೀ ಶಿವಕುಮಾರ್? ಎಂಟೈರ ಪ್ರಾಜೆಕ್ಟ್ನ ಟೇಕ್ ಓವರ್ ಮಾಡ್ಕೊಳ್ಳಕ್ಕೆ ಯಾರಪ್ಪ ಹೊರಟಿರೋದು? ನಾನು ಹೊರಟಿದ್ದೀನ? ಆ ನೈಸ್ನ ಭೂಮಿಗಳನ್ನ ರೈತರಿಂದ ನೈಸ್ ಹೆಸರಿನಲ್ಲಿ, ಆ BMIC ಹೆಸರಿನಲ್ಲಿ ಲೂಟಿ ಮಾಡಿದಿರಲ್ಲ, ಅದನ್ನ ಎಲ್ಲ ಟೇಕ್ ಓವರ್ ಮಾಡೋಕ್ಕೆ ಸರ್ಕಾರ ಟೇಕ್ ಓವರ್ ಮಾಡಬೇಕು? ಇಲ್ಲ ನಿನ್ನ ಬೇನಾಮಿ ಕಂಪನಿಗಳು? ನನಗೆ ಹೇಳ್ತಾರೆ ಬೇನಾಮಿ ಕಂಪನಿ ತನ್ರಪ್ಪ ನೋಡೋಣ, ಅದು ಯಾವ ಬೇನಾಮಿ ಕಂಪನಿ ಅಂದು? ಎಲ್ಲಿದೆ ಬೇನಾಮಿ ಕಂಪನಿ? ಬರೀ ಬಾಯಿ ಚಪ್ಪಲಿಕ್ಕೆ ಮಾತಾಡಬೇಡಿ. ಇದೇ ನಿಮ್ಮ ಮಾಜಿ ಶಾಸಕ, ಈಗಿನ ಮಂತ್ರಿ, ನನ್ನ ಪಕ್ಷದಿಂದಲೇ 3 ಬಾರಿ ಆಯ್ಕೆಯಾಗಿದ್ದು, ನನ್ನ ಜೊತೆನಲ್ಲಿ 15 ವರ್ಷ ಅನ್ನ ತಿಂದಿದ್ದಾನೆ, ಜೊತೆಯಲ್ಲಿ ತಿಂದಿದ್ದೇವೆ. ಆತ್ಮ ಮುಟ್ಕೊಂಡು ಹೇಳು, ನಾನು ಕಾನೂನು ಬಾಹಿರವಾಗಿ ಎಂದು ಸಹ ನಾನು ಅಧಿಕಾರದಲ್ಲಿ ನಮ್ಮಪ್ಪ ಕಲಿಸ್ಕೊಟ್ಟಿರ್ತಕ್ಕಂಥದ್ದು, ಸರ್ಕಾರದ ಕೆಲಸ ಮಾಡಬೇಕಾದರೆ, ರುಜುವು ಹಾಕಬೇಕಾದರೆ ಅದನ್ನ ದುಡ್ಡಿಗಿಡಬೇಡ, ಮಾರಾಟಕ್ಕಿಡಬೇಡ ಅನ್ನೋದನ್ನ
ನಮ್ಮಪ್ಪ ಕಲ್ಸೋರಪ್ಪ. ನಿಮ್ಮ ಅಪ್ಪ ಕೆಂಪೇಗೌಡರು, ಹೆಸರು ಕೆಂಪೇಗೌಡರು, ಅವ್ರೇನು ಕಲಿಸ್ಕೊಟ್ಟವ್ರು ಸ್ವಲ್ಪ ಹೇಳ್ತೀಯಪ್ಪ? ಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡಿ ಏನೀಗ ಆ ನಯ ವಿನಯತೆ, ಅಯ್ಯೋ ಅಯ್ಯೋ ಅಯ್ಯೋ, ಆ ದೇವರು ಹೇಳೋದೇನು ಶ್ಲೋಕಗಳು ನೋಡ್ಬಿಟ್ರೆ ಏನಪ್ಪ ಇಷ್ಟು ಬದಲಾವಣೆನ? ಯಾರಾದ್ರು ಜನ ಏನು ಇಷ್ಟು ಬದಲಾವಣೆ ಆದವರಲ್ಲ ಅನ್ಕ, ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ. ಅತಿ ವಿನಯಂ ಧೂರ್ತ ಲಕ್ಷಣಂ ಹೇಳಿದ್ದೀನಿ ನಾನು, ಹೇಳಿದ್ದೀನಿ. ಇದನ್ನು ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೇನೆ. ಇವತ್ತು ನನ್ನ ಮಾಧ್ಯಮದ ಮಿತ್ರ ಮುಂದೆ ಹೇಳ್ತಾ ಇದ್ದೇನೆ, 2:55ಕ್ಕೆ ನನಗೆ ಫ್ಲೈಟು. ನನ್ನ ತಾಯಂದ್ರಿಗೆ ನಿಮ್ಮ ಮೇಲೆ ಆಗಿರ್ತಕ್ಕಂಥ ಆಸೆ ಆಮಿಷಗಳು, ದಬ್ಬಾಳಿಕೆ ಎದುರಿಸೋದು, ನಿಮಗೆ ಕೊಟ್ಟಿರ್ತಕ್ಕಂಥ ಭೂಮಿನ ಯಾವ ಗ್ರ್ಯಾಂಟ್ ಆಗಿದೆ ಅದೆಲ್ಲವನ್ನ ಕಿತ್ಕೋತೀವಿ, ರದ್ದು ಮಾಡ್ತೀವಿ. ನಾನು ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮ ತಾಯಂದ್ರು ಇಲ್ಲಿ ಕೂತಿದ್ದೀರಿ. ಇರಲಿ, ಫ್ಲೈಟ್ ಹೋದ್ರೆ ಇನ್ನೊಂದು ಫ್ಲೈಟ್ಗೆ ಹೋಗ್ತೀನಿ ಬಿಡಿ, ತೊಂದರೆ ಇಲ್ಲ. ನನ್ನನ್ನು ಬೆಳೆಸಿರ್ತಕ್ಕಂಥದ್ದು ರಾಮನಗರದ ನನ್ನ ತಂದೆ ತಾಯಂದ್ರು. ರಾಜಕೀಯ ಜನ್ಮ ಕೊಟ್ಟವರು ನೀವು. ನಮ್ಮ ಅಪ್ಪ ನನಗೆ ಜನ್ಮ ಕೊಟ್ಟಿರ್ಬೋದು, ನನ್ನ ತಾಯಿ ಚೆನ್ನಮ್ಮ ಇಲ್ಲ, ಇವತ್ತು ಭೂಮಿಗೆ ಹೋಗಿದ್ದಾರೆ. ಅವ್ರ ಹೊಟ್ಟೆಲಿ ನಾನು ಹುಟ್ಟಿರ್ಬೋದು ಗರ್ಭದಿಂದ. ನನ್ನನ್ನ ಪಾಪದ ಮಾರ್ಗದಲ್ಲಿ ಹೋಗುವಂತ ಹೇಳಿಲ್ಲ. ವಿಧಾನಸಭೆಯಲ್ಲಿ ಹೇಳಿದ್ದೇನೆ, ಒಂದು ತಪ್ಪು ಮಾಡಿದೆ, ಆ ತಪ್ಪನ್ನು ತಿದ್ಕೊಂಡಿದ್ದೇನೆ ಅಂತಕ್ಕಂಥದ್ದನ್ನ ವಿಧಾನಸೌಧದಲ್ಲಿ ಓಪನ್ ಆಗಿ ಹೇಳಿದ್ದೇನೆ. ನಿಮ್ಮ ತರ ಕಳ್ಳಾಟ ಆಡಲ್ಲ. ತಪ್ಪು ಮಾಡಿದ್ರೆ ನನ್ನ ತಾಯಿ ಇವತ್ತು ಹೋದಾಗ ಹೇಳಿದ್ದೀನಿ, ನನ್ನ ತಾಯಿಯ ಶವದ ಮುಂದೆ ನಿಂತ್ಕೊಂಡು ಆ ಕೊನೆ ಹಂತದಲ್ಲಿ ನನ್ನ ಜೀವನದಲ್ಲಿ ನಾನೇನಾದರೂ ಕೆಲವು ತಪ್ಪುಗಳೇನು ಮಾಡಿದ್ದೇನೆ. ಇನ್ನು ಮುಂದೆ ನನ್ನ ಜೀವನ ಇರೋವರೆಗೆ ಈ ಭೂಮಿ ಮೇಲೆ ಎಂಥ ಪ್ರಭಾವಗಳು ಬಂದರು ಈ ಜನತೆಯ ಕಣ್ಣಲ್ಲಿ ನೀರಾಕ್ಸಲ್ಲ, ಯಾವುದೇ ರೀತಿ ತಪ್ಪುಗಳಿಗೆ ಅವಕಾಶ ಕೊಡಲ್ಲ. ನನ್ನ ತಾಯಿಯ ಸಮಾಧಿ ಮುಂದೆ ನಾನು ಪ್ರಮಾಣ ಮಾಡಿದ್ದೇನೆ. ನನ್ನನ್ನು ಪ್ರಶ್ನೆ ಮಾಡ್ತೀರಾ? ನನ್ನ ತಾಯಿ ನನ್ನನ್ನು ಯಾವ ರೀತಿ ಬೆಳೆಸಿದ್ದಾರೆ ಅಂತಕ್ಕಂಥದ್ದನ್ನ ನನ್ನನ್ನು ಪ್ರಶ್ನೆ ಮಾಡ್ಕಂತ ಹೇಳ್ತಾ ಇದ್ದೀರಿ. ನಾನು ಬಂದಿರತಕ್ಕಂಥ ದಾರಿನೇ ಬೇರೆ, ನಿಮ್ಮ ದಾರಿನೇ ಬೇರೆ. ನನ್ನ ತಾಯಂದ್ರಿಗೆ ಹೇಳ್ತೀನಿ, ನನಗೇನು ನೀವು ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದೀರಿ, ನನ್ನ ಬಿಡದಿ ಭಾಗದ ನನ್ನ ಜನತೆ, ಯಾವುದೇ ಕಾರಣಕ್ಕೂ ನಿಮ್ಮ ಹೋರಾಟಕ್ಕೆ ಸೋಲಾಗಲಿಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನಾನು ಬದುಕಿರೋವರೆಗೆ ನಿಮ್ಮ ಜೊತೆಲಿದ್ದೇನೆ. ನಾನು ಬರೀ ಬಿಡದಿ ಭಾಗದ ರೈತರಿಗಷ್ಟೇ ಹೇಳಲ್ಲ. ಇವತ್ತು ನಮ್ಮ ರವಿ ಕೂತಿದ್ದಾರೆ ಇಲ್ಲಿ, ಶಿಡ್ಲಘಟ್ಟದ ನಮ್ಮ ಶಾಸಕ ಮಿತ್ರರು, ಅಲ್ಲೆಲ್ಲ ಜಂಗಮ್ ಕೋಟೆನಲ್ಲಿ ನಾನು ರೈತರು ಕರೆದು ಮಾತಾಡಿದೆ. ನಾನು ಈವನ್ ಚನ್ನರಾಯಪಟ್ಟಣಕ್ಕೆ 3 ಬಾರಿ ಹೋಗಿದ್ದೀನಿ. ಅಲ್ಲಿ ನಮ್ಮ ರೈತರು ಭೂಮಿ ಕೊಡಲ್ಲ ಅಂತ ಹೇಳಿದಾಗ ನಮ್ಮ ಸ್ಟ್ಯಾಂಡಲ್ಲಿ ಯಾವುದು ಬದಲಾವಣೆ ಇಲ್ಲ. ನಾವು ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿದ್ರೆ ಈ ರಾಜ್ಯಕ್ಕೆ ಒಳಿತಾಗ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ತೀವಿ. ಯಾತಕ್ಕೆ ಕುಮಾರಸ್ವಾಮಿ ಲಾಟ್ರಿ ನಿಷೇಧ ಮಾಡ್ದ? ಈ ರಾಜ್ಯದಲ್ಲಿ ಲಾಟ್ರಿ ನಿಷೇಧ ಮಾಡಿದಾಗ ಆ ಲಾಟ್ರಿ ನಡೆಸ್ತಕ್ಕಂಥ ತಮಿಳುನಾಡಿನ ಮಾಲೀಕ ಬಂದು ಸೂಟ್ ಕೇಸ್ ಇಟ್ಕೊಂಡು ಬಂದಿದ್ದಲ್ಲ, ಶಿವಕುಮಾರ್ ಕಾಯ್ತಿಯಲ್ಲಪ್ಪ ರಾತ್ರಿ 12 ಗಂಟೆ 1 ಗಂಟೆಯಲ್ಲಿ ಬಾಗಿಲು ತಗೊಂಡು ವ್ಯವಹಾರ ಮಾಡೋದಕ್ಕೆ. ಆ ಲಾಟ್ರಿಯನ್ನ ಈ ರಾಜ್ಯದಲ್ಲಿ ನಿಷೇಧ ಮಾಡಿದಾಗ ಎಷ್ಟು ಆಫರ್ ಕೊಟ್ಟ ನನಗವನು? ನನ್ನನ್ನು ಕೊಂಡ್ಕೊಳ್ಳಿಕ್ಕಾಯ್ತಾ? ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮಗ ರಾಜಕೀಯವಾಗಿ ಏನು ಬೆಳೆಸಿದ್ದೀರಿ, ನನ್ನನ್ನು ಯಾರು ಕೊಂಡ್ಕೊಳ್ಳಿಕ್ಕಾಗೋದಿಲ್ಲ. ರಾಜಕೀಯಕ್ಕೆ ದುಡ್ಡು ಬೇಕು, ಅಪಮಾರ್ಗಕ್ಕೂ ಹೋಗಿ ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ. ಚುನಾವಣೆ ಬಂದಾಗ ರಿಕ್ವೆಸ್ಟ್ ಮಾಡ್ತೀವಿ, ಯಾರೋ 4 ಜನ ಪುಣ್ಯಾತ್ಮರು ಕೊಡ್ತಾರೆ, ಆ ದುಡ್ಡಿನಲ್ಲಿ ನಾವು ಚುನಾವಣೆ ನಡೆಸ್ತೀವಿ. ಇವ್ರ ತರ ಅಕ್ರಮವಾಗಿ ಇವತ್ತೇನು ಬಿಡದಿಯ ಆ ಭೂಮಿ ಇದೆಯಲ್ಲ, ಅಲ್ಲಪ್ಪ ಎಂಥದ್ದು ಕಮಿಟಿ ಮಾಡಿದೆಯಲ್ಲಪ್ಪ, ಈಗ ಯಾವುದೋ ರಿಟೈರ್ಡ್ ಜಡ್ಜ್ದು ದೇವೇಗೌಡರು ಹೇಳ್ತಾ ಇದ್ರು. ಗೋಪಾಲಗೌಡರು ಬಂದರು, ಬೆಳಗಿನ ಸಾಯಂಕಾಲದವರೆಗೂ ಕೂತಿದ್ರಲ್ಲಿ, ಜನತಾ ನ್ಯಾಯಾಲಯ ಅಂತ ಹೇಳಿ ನಿಮ್ಮನ್ನು ಕೂರಿಸ್ಕೊಂಡು ನಡೆಸಿದ್ರು. ಸಂತೋಷ್ ಹೆಗಡೆ ಬಂದರು, ಏನಪ್ಪ ರಿಪೋರ್ಟ್ ಕೊಟ್ಟರು ಅವರು? ದೇವೇಗೌಡರು ಹೇಳ್ತಾ ಇದ್ರು. ಈಗ ಇನ್ನೊಂದು ಸಮಿತಿ ಮಾಡ್ತೀಯಲ್ಲಪ್ಪ, ಏನು ರಿಪೋರ್ಟ್ ತಗೋಬೇಕು ಅಂತ ಮಾಡಿದ್ವಿ? ಆ ಸಮಿತಿಯ ಚೇರ್ಮನ್ ಏನು ಮಾಡಿದಿರಿ? ಅವರು ಈ ರಾಜ್ಯದ ನ್ಯಾಯಾಲಯದಲ್ಲಿ ಕೂತು ಒಂದು ತೀರ್ಪು ಕೊಡ್ತಾರೆ. ಯಾವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಇವರು ಮಂತ್ರಿ, ಜಿಲ್ಲಾ ಮಂತ್ರಿ. ಆ ಈಗಲ್ ಟೌನ್ನ 70 ಎಕರೆ ಸರ್ಕಾರಿ ಭೂಮಿ, ಖರಾಬ್ ಭೂಮಿ, ಏನ್ ರೇಟ್ ಫಿಕ್ಸ್ ಮಾಡೋರೆ ಸರ್ಕಾರದ ವತಿಯಿಂದ? 10 ವರ್ಷದಿಂದ 12 ಕೋಟಿ ಎಕರೆಗೆ ಫಿಕ್ಸ್ ಮಾಡಿರೋದು. ಈಗ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು, ನನ್ನ ನಾಡಿನ ಜನತೆಗೆ ಹಿಂದೆ 25 ಲಕ್ಷ ಇತ್ತು, ಈಗ ನಾನು 3 ಕೋಟಿ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಏನು ನಿಮ್ಮ ಅಪ್ಪನ ಮನೆ ದುಡ್ಡ 3 ಕೋಟಿ?
ಯಾರು ನಿನಗೆ ಪವರ್ ಕೊಟ್ಟಿರೋದು? ಯಾರು ಕೊಟ್ಟಿದ್ದಾರೆ ಪವರ್ನ? ಕೊಟ್ಟಿರೋದು ಯಾರು ಪವರ್? ಆ ದುಡ್ಡನ್ನ ನಿಗದಿ ಮಾಡೋದು ರಾಜ್ಯದ ಮುಖ್ಯಮಂತ್ರಿ ಅಲ್ಲ. ಯಾವ ಅಧಿಕಾರಿಗಳಿಗೆ ಕೊಟ್ಟಿದ್ದೀರಿ ಅಧಿಕಾರ ಈ ಒಂದು ಕಾರ್ಯಾಂಗದ ವ್ಯವಸ್ಥೆ ಒಳಗೆ? ಆ ಅಧಿಕಾರಿ ತೀರ್ಮಾನ ಮಾಡೋದು. ಆ ಅಧಿಕಾರಿಗಳನ್ನ ಇಟ್ಕೊಂಡೆ ಆ 70 ಎಕರೆ ಖರಾಬ್ ಭೂಮಿಗೆ ನೀವು ಎಕರೆಗೆ 12 ಕೋಟಿ ಫಿಕ್ಸ್ ಮಾಡಿದ್ರೆ ಬಿಡದೆ ನಿಮ್ಮ ರೈತರು, ನಮ್ಮ ರೈತ ಬಂಧುಗಳು ಇಲ್ಲಿ ಕೂತಿದ್ರಿ, ನನ್ನ ತಾಯಂದ್ರು ಬೆವರು ಸುರಿಸಿ ಆ ಒಂದು ಭೂಮಿಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.